ತಿ 22/5/2025 ಬೆಳಗಿನ ಮುರಳಿ ಬಾಪ್ದಾದ ಮಧುಬನ. ಮಧುರ ಮಕ್ಕಳೇ, ಈ ಕಣ್ಗಳಿಂದ ಏನೆಲ್ಲ ನೋಡ್ತಿದ್ದೀರಾ ಅದೆಲ್ಲವೂ ಸಹ ಹಳೆಯ ಪ್ರಪಂಚದ ಸಾಮಗ್ರಿಗಳು, ವಸ್ತುಗಳಾಗಿದ್ದಾವೆ. ಇದೆಲ್ಲವೂ ಸಮಾಪ್ತಿ ಆಗಿಬಿಡುತ್ತೆ. ಅದರಿಂದ ಈ ಪ್ರಪಂಚವನ್ನು, ಈ ದುಃಖಧಾಮವನ್ನು ಬುದ್ಧಿಯಿಂದ, ಅಂತರ್ಕಣ್ಗಳಿಂದ ಮರೆತೋಗಿ. ಪ್ರಶ್ನೆ: ಮನುಷ್ಯರು ತಂದೆ ಪರಮಾತ್ಮನ ಮೇಲೆ ಯಾವ ದೋಷವನ್ನು ಹಾಕಿದ್ದಾರೆ? ಆದರೆ ಆ ದೋಷ ಯಾರ ಮೇಲೂ ಇಲ್ಲ, ಯಾರೂ ಕಾರಣರಲ್ಲ ಆ ದೋಷಕ್ಕೆ. ಬಾಬಾ ಉತ್ತರ ಹೇಳ್ತಾರೆ, ಈ ಪ್ರಪಂಚದಲ್ಲಿ ಏನು ದೊಡ್ಡ ವಿನಾಶ ಆಗುತ್ತೆ, ಮನುಷ್ಯರು ತಿಳ್ಕೊಳ್ತಾರೆ ಭಗವಂತ ಇದನ್ನು ಮಾಡಿಸ್ತಾರೆ ಅಂತ. ದುಃಖನೂ ಅವರೇ ಕೊಡ್ತಾರೆ, ಸುಖನೂ ಅವರೇ ಕೊಡ್ತಾರೆ. ಆದರೆ ಇದು ತುಂಬ ದೊಡ್ಡ ದೋಷ ಭಗವಂತನ ಮೇಲೆ ಹಾಕಿದ್ದಾರೆ. ಬಾಬಾ ಹೇಳ್ತಾರೆ, ಮಕ್ಕಳೇ, ನಾನು ಸದಾ ಸುಖ ದಾತನಾಗಿದ್ದೀನಿ, ನಾನು ಯಾರಿಗೂ ಸಹ ದುಃಖವನ್ನು ಕೊಡೋದಿಲ್ಲ. ಒಂದು ವೇಳೆ ನಾನು ವಿನಾಶ ಮಾಡಿದರೆ ಎಲ್ಲ ಪಾಪದ ಬೋಜ ನನ್ನ ಮೇಲೇ ಬಂದ್ಬಿಡುತ್ತಲ್ವ ಅಂತಾರೆ ಬಾಬಾ. ಇದೆಲ್ಲವೂ ಸಹ ಡ್ರಾಮಾ ಅನುಸಾರ ಆಗತ್ತೆ, ನಾನು ಮಾಡಿಸೋದಿಲ್ಲ ಅಂತ ಹೇಳ್ತಾರೆ ಬಾಬರವರು. ಗೀತೆ: ರಾತ್ರಿಯ ಪ್ರಯಾಣಿಕ, ಸುಸ್ತಾಗಬೇಡ, ಹಗಲು ಇನ್ನೇನು ಬರಲಿದೆ. ಧಾರಣೆಗಾಗಿ ಮುಖ್ಯ ಸಾರ: ತಮ್ಮ ಮೇಲೆ ಅಟೆನ್ಷನ್ ಪೂರ್ಣವಾಗಿ ಇಟ್ಕೋಬೇಕು. ಆತ್ಮಸ್ಥಿತಿಯಲ್ಲಿ, ಈ ಪ್ರಪಂಚದಲ್ಲಿ ನಾನೊಂದು ಪಾತ್ರಧಾರಿ, ಎಲ್ಲರೂ ಸಹ ಅವರವರ ಪಾತ್ರವನ್ನು ಮಾಡ್ತಿದ್ದಾರೆ ಅನ್ನುವಂಥ ಅಟೆನ್ಷನ್ ಇಟ್ಕೋಬೇಕು. ಮಾಯೆ 5 ವಿಕಾರಗಳು ಮತ್ತು ನೆಗೆಟಿವ್ ಸಂಕಲ್ಪ, ಅದರಿಂದ ನಿಮ್ಮನ್ನು ನೀವು ತುಂಬ ಸಂಭಾಲನೆ ಮಾಡ್ಕೋಬೇಕು. ನೆನಪಿನ ಸತ್ಯ ಚಾರ್ಟನ್ನು ಇಟ್ಕೋಬೇಕು. ಎಷ್ಟರ ಮಟ್ಟಿಗೆ ನಾವು ಪಾಸಿಟಿವ್ ಥಾಟಲ್ಲಿದ್ವಿ, ಪರಮಾತ್ಮನ ನೆನಪು ಮಾಡಿದ್ವಿ, ಭಗವಂತನ ಪಾಯಿಂಟ್ಸನ್ನು ನೆನಪಲ್ಲಿ ಇಟ್ಕೊಂಡ್ವಿ ಅನ್ನುವಂಥ ಸತ್ಯ ಚಾರ್ಟ್. ಇದನ್ನು ಸತ್ಯ ಚಾರ್ಟ್ ಅಂತಾರೆ. 2ನೇ ಪಾಯಿಂಟು, ತಂದೆ ತಾಯಿಯನ್ನು ಫಾಲೋ ಮಾಡಿ ಅವರ ಹೃದಯ ಸಿಂಹಾಸನದಲ್ಲಿ ಕೂತ್ಕೋಬೇಕು. ಪರಮಾತ್ಮ ತಂದೆ ನಮಗೀಗ ತಂದೆ ತಾಯಿಯ ರೂಪದಲ್ಲಿ ಸಿಕ್ಕಿದ್ದಾರೆ. ಅವರು ಹೇಳೋದನ್ನು ನಾವು ಫಾಲೋ ಮಾಡ್ತಾ ನಾವೀಗ ಅವರ ಹೃದಯ ಸಿಂಹಾಸನದಲ್ಲಿ ಕೂತ್ಕೊಳ್ಳುವಂಥ ಒಂದು ಪ್ರಯತ್ನದಲ್ಲಿ ಇರಬೇಕು. ಹಗಲು ರಾತ್ರಿ ಸೇವೆಯಲ್ಲಿ ತತ್ಪರರಾಗಿರಬೇಕು. ಇದನ್ನೇ ಪರಮಾತ್ಮ ಸೇವೆ ಅಂತಾರೆ. ಪರಮಾತ್ಮನ ಒಂದು ನಿಯಮದ ಅನುಸಾರ ನಡೆಯೋದು. ಎಲ್ಲರಿಗೂ ಸಂದೇಶವನ್ನು ಕೊಡಬೇಕು. ತಂದೆ ಪರಮಾತ್ಮನನ್ನು ನಿರಾಕಾರ ಸ್ವರೂಪ ಆತ್ಮರೂಪದಲ್ಲಿ ನಿಮ್ಮನ್ನು ನೀವು ತಿಳ್ಕೊಂಡು ಪರಮಾತ್ಮ ತಂದೆಯನ್ನು ಪರಂಧಾಮದಲ್ಲಿ ನೆನಪು ಮಾಡಿ. ಅವರು ಪರಂಧಾಮದಿಂದ ಬಂದಿದ್ದಾರೆ, ನಿರಾಕಾರ ಪ್ರಪಂಚದಿಂದ ಬಂದಿದ್ದಾರೆ. ಮತ್ತು 5 ವಿಕಾರಗಳನ್ನು ಪರಮಾತ್ಮನಿಗೆ ದಾನ ಕೊಟ್ಬಿಡಬೇಕು. ಹೇಳ್ತಾರಲ್ಲ, ದಾನ ಕೊಟ್ಟರೆ ಗ್ರಹಣ ಬಿಟ್ಟೋಗುತ್ತೆ. ಹಾಗೆ ಪರಮಾತ್ಮನಿಗೆ ನಮಗೇನು ಅವಶ್ಯಕತೆ ಇಲ್ಲ ಅದೆಲ್ಲವನ್ನೂ ಕೂಡ ಪರಮಾತ್ಮನಿಗೆ ದಾನ ಕೊಡಬೇಕು. ವರದಾನ: ಸೆನ್ಸ್ ಮತ್ತು ಎಸೆನ್ಸ್ನ ಬ್ಯಾಲೆನ್ಸ್ ಮೂಲಕ ತನ್ನದ ಸ್ವಾಹವನ್ನು ಮಾಡ್ತಕ್ಕಂಥ ವಿಶ್ವ ಪರಿವರ್ತಕ ಆಗಿ. ಸೆನ್ಸ್ ಅಂದರೆ ಜ್ಞಾನ ಅಂತಾರೆ. ಎಸೆನ್ಸ್ ಅಂದರೆ ಎಲ್ಲದರ ಸಾರ. ಇದೆರಡನ್ನೂ ಬ್ಯಾಲೆನ್ಸ್ ಮಾಡ್ಕೋಬೇಕು. ಜ್ಞಾನ ವಿಸ್ತಾರ ಮರದ ಸಮಾನ, ಆದರೆ ಎಸೆನ್ಸ್ ಅಂದರೆ ಸಾರ ಅಂದರೆ ಬೀಜದ ಸಮಾನ. ಬೀಜವೂ ನೆನಪಿಟ್ಕೋಬೇಕು ಮತ್ತು ಇಡೀ ವೃಕ್ಷವನ್ನು ಕೂಡ ನೆನಪಿಟ್ಕೋಬೇಕು. ಇದೆರಡರ ಬ್ಯಾಲೆನ್ಸ್. ನಾವು ಆತ್ಮ ಅಂತಕ್ಕಂಥ ಬೀಜ ರೂಪದ ಜ್ಞಾನವೂ ಇರಬೇಕು, ಜನನ ಮರಣ ಚಕ್ರದಲ್ಲಿ ಬರ್ತಕ್ಕಂಥ ಆತ್ಮ ನಾನು ಅಂತಕ್ಕಂಥ ಜ್ಞಾನ ಇರಬೇಕು. ಅದರ ಜೊತೆಗೆ ಇದರಲ್ಲಿ ಈ ಒಂದು ಸೃಷ್ಟಿ ರಂಗಮಂಚದಲ್ಲಿ ನನ್ನ ಒಂದು ವಿಶೇಷ ಪಾತ್ರ ಪರಮಾತ್ಮನ ಪರಿಚಯದೊಂದಿಗೆ ಅನ್ನುವಂಥ ವಿಸ್ತಾರದ ಜ್ಞಾನವೂ ಸಹ ಇರಬೇಕು. ಇದರಿಂದ ನಾನೇ ಎಲ್ಲ ಮಾಡ್ತಿದ್ದೀನಿ, ನನ್ನದೇ ಎಲ್ಲ ಭಾರ ಅನ್ನುವಂಥದ್ದೇನಿದೆ, ಅದರಿಂದ ನಾವು ಸಹಜವಾಗಿ ಪರಮಾತ್ಮನಿಗೆ ಅದನ್ನು ಸ್ವಾಹ ಮಾಡ್ಬೋದು. ಆಗ ವಿಶ್ವ ಪರಿವರ್ತಕರು ನಾವು ಆಗುವಂಥ ಒಂದು ವರದಾನಕ್ಕೆ ನಾವು ಯೋಗ್ಯರಾಗ್ತೀವಿ. ವಿಸ್ತಾರದಲ್ಲಿ ಬಾಬಾ ಹೇಳ್ತಾರೆ, ಜ್ಞಾನ ದ ಪಾಯಿಂಟ್ಸ್
ಅದರ ಜೊತೆಗೆ ಸರ್ವಶಕ್ತಿ ಸ್ವರೂಪದ ಶ್ರುತಿ. ನಾವು ಆತ್ಮ ಸರ್ವಶಕ್ತಿಗಳ ಸ್ವರೂಪದ ಆಗಿದ್ದೀವಿ, ಸಮರ್ಥ ಸ್ವರೂಪರೂ ಆಗಿದ್ದೀವಿ. ನಮ್ಮ ಆತ್ಮ ಸ್ವರೂಪದಲ್ಲಿ ಎಲ್ಲ ಶಕ್ತಿಯೂ ಇದೆ. ಇದೆರಡನ್ನ ಬ್ಯಾಲೆನ್ಸಲ್ಲಿ ಇಟ್ಕೊಳ್ಳೋದ್ರಿಂದ ನನ್ನತನ, ಹಳೆಯತನ, ಈ ಹಳೆಯ ಪ್ರಪಂಚದ ಒಂದು ಗುಣಲಕ್ಷಣಗಳನ್ನೆಲ್ಲ ನಾವು ಸ್ವಾಹ ಮಾಡಿಬಿಡ್ತೀವಿ. ಪ್ರತಿ ಸೆಕೆಂಡ್, ಪ್ರತಿ ಸಂಕಲ್ಪ, ಪ್ರತಿ ಮಾತು ಮತ್ತು ಪ್ರತಿ ಕರ್ಮದಲ್ಲಿ ವಿಶ್ವ ಪರಿವರ್ತನೆಯ ಸೇವೆಯ ಪ್ರತಿಯಾಗಿ ಅದಕ್ಕೋಸ್ಕರವಾಗಿ ನಾವು ಸ್ವಾಹ ಆಗಿ ವಿಶ್ವ ಪರಿವರ್ತಕರು ಸ್ವತಃವಾಗಿ ಆಗಿಬಿಡ್ತೀವಿ. ಯಾರು ತಮ್ಮನ್ನು ತಾವು ದೇಹದಿಂದಲೂ ಕೂಡ, ದೇಹದ ಶ್ರುತಿಯಿಂದಲೂ ಕೂಡ ಕಂಪ್ಲೀಟಾಗಿ ನಾನು ದೇಹ ಅಲ್ಲ ಆತ್ಮ ಅಂತಕ್ಕಂಥ ಶ್ರುತಿಯಲ್ಲಿ ಬಂದಿರ್ತಾರೆ, ಅವರೊಂದು ರೀತಿ ದೇಹವನ್ನು ತ್ಯಾಗ ಮಾಡಿಡ್ತಾರೆ, ಸ್ವಾಹ ಮಾಡಿಡ್ತಾರೆ ಪರಮಾತ್ಮನಿಗೆ. ಪರಮಾತ್ಮ ಕೊಟ್ಟಿರ್ತಕ್ಕಂಥ ದೇಹ ಅಂತಕ್ಕಂಥದ್ದು ಸಹ ಅವರಿಗೆ ನೆನಪಿರುತ್ತೆ. ಆ ಸ್ಥಿತಿಯ ಮೂಲಕ ಅದನ್ನು ಶ್ರೇಷ್ಠ ವೈಬ್ರೇಷನ್ ಅಂತಾರೆ. ಅದರ ಮೂಲಕ ವಾಯುಮಂಡಲದ ಪರಿವರ್ತನೆ ಸಹಜವಾಗಿ ಆಗಿಬಿಡುತ್ತೆ. ಶ್ಲೋಗನ್ ಹೇಳ್ತಾರೆ, ಪ್ರಾಪ್ತಿಗಳು ಸದಾ ನೆನಪಲ್ಲಿ ಇಟ್ಕೊಂಡಾಗ ದುಃಖ, ಬೇಸರ ಈ ಎಲ್ಲ ಮಾತು ಮರ್ತೋಗುತ್ತೆ. ನಮಗೇನು ಸಿಕ್ಕಿದೆ ಅನ್ನೋದನ್ನು ನೆನಪಲ್ಲಿ ಇಟ್ಕೊಳ್ಳೋದ್ರಿಂದ ದುಃಖ, ಬೇಸರ ಏನು ಬರಬೇಕಿದೆ ಅಂತ ನೆನಪು ಮಾಡಿಕೊಂಡಾಗ ಇಷ್ಟೊಂದು ಬರಬೇಕಿದೆ, ಏನು ಇದೆ ಅನ್ನೋದು ನೆನಪಿದ್ದಾಗ ಅದನ್ನು ಯಾವ ಥರ ನಾವು ಅದನ್ನು ಬಳಸ್ಬೋದು ಅನ್ನೋದು ಕೂಡ ಆಟೋಮೆಟಿಕ್ಕಾಗಿ ಬರೋದ್ರಿಂದ ನಾವು ದುಃಖ, ಶಾಂತಿಯಿಂದ ದೂರ ಇರ್ತೀವಿ. ಅವ್ಯಕ್ತ ಸೂಚನೆ, ಆತ್ಮಿಕ ರಾಯಲ್ಟಿ ಮತ್ತು ಪವಿತ್ರತೆಯ ಪರ್ಸ್ನಾಲಿಟಿ ಧಾರಣೆ ಮಾಡ್ಕೊಳ್ಳಿ ಅಂತಾರೆ ಬಾಬಾ. ಶ್ರೇಷ್ಠ ಕರ್ಮಕ್ಕೆ ಆಧಾರ ಅಂದ್ರೇ ಪವಿತ್ರತೆ. ಆದರೆ ಪವಿತ್ರತೆ ಬರೀ ಬ್ರಹ್ಮಚರ್ಯ ಮಾತ್ರ ಅಲ್ಲ ಅಂತಾರೆ ಬಾಬಾ. ಅದು ಕೂಡ ಶ್ರೇಷ್ಠನೇ, ಅದ್ರ ಜೊತೆಗೆ ಸಂಕಲ್ಪ, ಮನಸ್ಸಿನ ಸಂಕಲ್ಪ. ಒಂದು ವೇಳೆ ಬೇರೆಯವರ ಬಗ್ಗೆ ಇರ್ತಕ್ಕಂಥ ವಿಶೇಷತೆ ಬಗ್ಗೆ ಆಗಲಿ, ಅಥವಾ ಅವ್ರ ಬಗ್ಗೆ ಸೆಳೆತ ಆಗಲಿ, ಅಥವಾ ಯಾವುದೇ ಪ್ರಕಾರದ ವಿಶೇಷತೆಯ ಒಂದು ಪ್ರಭಾವಕ್ಕೆ, ನೆಗೆಟಿವಿಟಿಯ ಒಂದು ಸಂಕಲ್ಪದ ಪ್ರಭಾವಕ್ಕೆ ಬಂದರೂ ಸಹ, ಆ ಮಾತು ಶಬ್ದ ಬಂದರೂ ಸಹ ಅದು ಮರ್ಯಾದಾಪೂರ್ವಕವಾಗಿರಲಿಲ್ಲ. ಈಶ್ವರ್ಯ ನಿಯಮ ಅಂತ ಇದೆ. ಎಲ್ಲರೂ ಸಹ ಅವ್ರವ್ರ ಪಾತ್ರ ಮಾಡ್ತಿದ್ದಾರೆ, ನಾನು ಸಹ ನನ್ನ ಪಾತ್ರ ಮಾಡ್ತಿದ್ದೀನಿ ಅನ್ನುವಂಥ ಈಶ್ವರ್ಯ ನಿಯಮಕ್ಕೆ ಅದು ವಿರುದ್ಧವಾಗಿರ್ತಕ್ಕಂಥದ್ದು ನೆಗೆಟಿವ್ ಸಂಕಲ್ಪ ಬಂದಾಗ ಅದನ್ನು ಅಪವಿತ್ರತೆ ಅಂತಲೇ ಕರೀಲಾಗತ್ತೆ. ಹಾಗಾಗಿ ಇದ್ರ ಮೇಲೆ ಅಟೆನ್ಷನ್ ಇಟ್ಕೋಬೇಕು ಅಂತ ಅವ್ಯಕ್ತ ಒಂದು ಸೂಚನೆಯ ಮೂಲಕ ಇವತ್ತಿನ ದಿನ ಪರಮಾತ್ಮ ತಂದೆ, ಬ್ರಹ್ಮ ತಂದೆಯ ಮೂಲಕ ನಮಗೆ ತಿಳಿಸ್ಕೊಡ್ತಾರೆ. ಓಂ ಶಾಂತಿ.